ಹೆಲೋ ಫ್ಯೂಚರ್ ಡಾಕ್ಟರ್ಸ್, ವೆಲ್ಕಮ್ ಟು ಎಲಿಗೆಂಟ್ ಎಲೆಕ್ಟ್ರಾನಿಕ್ಸ್. ಅಂತೂ ಇಂತೂ ನೀಟ್ ಕೌನ್ಸಿಲಿಂಗ್ ಇನ್ನೊಂದು ಸ್ಟೆಪ್ ಮುಂದೆ ಹೋಗಿದೆ. ಮೊದಲು ಆನ್ಲೈನ್ ಅಪ್ಲಿಕೇಶನ್ ಲಿಂಕ್ ಫಾರ್ ನ್ಯೂ ರಿಜಿಸ್ಟ್ರೇಷನ್ ಬಿಟ್ಟಿದ್ದರು. ಈಗ KCET ಬರೆದಿರೋರ್ಗೂ, KEಯಲ್ಲಿ ಮೊದಲೇ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ, ಅವ್ರಿಗೂ ಸಹ ಎನ್ರೋಲ್ಮೆಂಟ್ ಲಿಂಕ್ ಬಿಟ್ಟಿದ್ದಾರೆ. ಅಂದರೆ ಎನ್ರೋಲ್ಮೆಂಟ್ ಪ್ರೋಸೆಸ್ಸು ಕಂಪ್ಲೀಟ್ ಆದ ಹಾಗೆ. ಬಟ್ ಇದಕ್ಕೆ ಒಂದು ಎಕ್ಸ್ಟ್ರಾ ನೋಟಿಫಿಕೇಷನ್ ಏನು ರಿಲೀಸ್ ಮಾಡಿಲ್ಲ. ಸೊ ಹರಿಬರಿಯಲ್ಲಿ ಏನೇನೋ ಎನ್ರೋಲ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ನಾಳೆವರೆಗೂ ವೆಯ್ಟ್ ಮಾಡಿ, ನೋಟಿಫಿಕೇಷನ್ ಬರುತ್ತೆ. ಅದಕ್ಕೂ 1 ದಿನ 2 ದಿನ 3 ದಿನ ಟೈಮ್ ಕೊಡ್ತಾರೆ. ಸೊ ನಿಮ್ಮ ನೀಟ್ ರೋಲ್ ನಂಬರ್ನ ಎನ್ರೋಲ್ ಮಾಡ್ಕೊಳ್ಳಿ. ನೀಟ್ ಅಪ್ಲಿಕೇಶನ್ ಸಹ ಡೌನ್ಲೋಡ್ ಮಾಡ್ಕೊಳ್ಳಿ. ಇಲ್ಲಿ ಲಿಂಕ್ ಕೊಟ್ಟಿದ್ದಾರೆ, UG NEET 2026 ನೀಟ್ ಎನ್ರೋಲ್ಮೆಂಟ್ ಲಿಂಕ್ 30th ಜುಲೈ. ಸೊ ಇನ್ನೊಂದು ನೋಟಿಫಿಕೇಷನ್ ಮೋಸ್ಟ್ಲಿ 31st ರಿಲೀಸ್ ಮಾಡಬಹುದು. ಅದರ ಜೊತೆಗೆ ಲಿಸ್ಟ್ ಆಫ್ ಕ್ಯಾಂಡಿಡೇಟ್ಸ್ ಹೂ ಹ್ಯಾವ್ ಕ್ಲೇಮ್ಡ್ ಕರ್ನಾಟಕ ಸ್ಟೇಟ್ ಇನ್ ದೇರ್ UG NEET 2026 NT ಅಪ್ಲಿಕೇಶನ್ ಅಂತ 30th ಜುಲೈ ಇದು ಒಂದು ರಿಲೀಸ್ ಮಾಡಿದ್ದಾರೆ. ಇದು ನೀಟ್ ಎನ್ರೋಲ್ಮೆಂಟ್ ಲಿಂಕು. ಸೊ ಇಲ್ಲಿ ಎಂಟರ್ ಅಪ್ಲಿಕೇಶನ್ ನಂಬರ್, ಪಾಸ್ವರ್ಡ್, ಕ್ಯಾಪ್ಚಾ. ನೆಕ್ಸ್ಟು ಲಿಸ್ಟ್ ಆಫ್ ಕ್ಯಾಂಡಿಡೇಟ್ಸ್ ಹೂ ಹ್ಯಾವ್ ಕ್ಲೇಮ್ ಕರ್ನಾಟಕ ಸ್ಟೇಟ್ ಇನ್ ದೇರ್ UG NEET 2026 NT ಅಪ್ಲಿಕೇಶನ್. ಅವರು ಭಾರತದ ಯಾವುದೇ ಭಾಗದಲ್ಲಿರಲಿ, ಅವರು ಕರ್ನಾಟಕ ಅಂತ ಮೆನ್ಷನ್ ಮಾಡಿದರೆ ಆ ಅಪ್ಲಿಕೇಶನ್ ನಂಬರ್ ಸಮೇತ ಇಲ್ಲಿ ಕೊಟ್ಟಿದ್ದಾರೆ. ದಿಸ್ ಈಸ್ ನಥಿಂಗ್ ಟು ಡೂ ವಿತ್ ದ ಸ್ಟೇಟ್ ರ್ಯಾಂಕ್ ಅಂತ ಏನೋ ಅಸ್ಯೂಮ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಆಮೇಲೆ ಸ್ಟೇಟ್ ರ್ಯಾಂಕ್ ಅನ್ನೋದು ಎಲ್ಲೂ ಯೂಸ್ ಆಗೋದಿಲ್ಲ. ಯೂಸ್ ಆಗೋದು ಓನ್ಲಿ ಆಲ್ ಇಂಡಿಯಾ ರ್ಯಾಂಕ್ ಮಾತ್ರ. ಸೊ ಇದರಲ್ಲಿ ತುಂಬ ಶೀಟ್ಸ್ ಇದೆ, 1648 ಪೇಜಸ್ ಇದೆ. ಚೆಕ್ ಮಾಡ್ಕೊಳ್ಳಿ ನಿಮ್ಮ ಅಪ್ಲಿಕೇಶನ್ ನಂಬರು, ನಿಮ್ಮ ಆಲ್ ಇಂಡಿಯಾ ರ್ಯಾಂಕು, ನಿಮ್ಮ ಸ್ಕೋರು. ಸೊ ಈ ಲಿಸ್ಟಲ್ಲಿದೆ. ಸೊ ಐ ವಿಲ್ ನಾಟ್ ಟ್ರೈ ಟು ಅನಲೈಸ್ ದಿಸ್. ಯಾಕೆಂದರೆ ಎಷ್ಟೊಂದು ಜನ ಪೇರೆಂಟ್ಸು ಸ್ಟೂಡೆಂಟ್ಸು ಕರ್ನಾಟಕ ಅಂತ ಅಪ್ಲಿಕೇಶನಲ್ಲಿ ಹಾಕಿರೋದಿಲ್ಲ. ಆಂಧ್ರದಲ್ಲೋ ತಮಿಳ್ನಾಡಲ್ಲೋ ಬೇರೆ ಸ್ಟೇಟಲ್ಲಿ ಇರ್ತಾರೆ. ಬಟ್ ಅವ್ರ ಪೇರೆಂಟ್ಸ್ ಇಲ್ಲೇ ಓದಿರ್ತಾರೆ, 10 ವರ್ಷ 15 ವರ್ಷ ಓದಿರ್ತಾರೆ. ದೇ ಆರ್ ಆಲ್ಸೋ ಎಲಿಜಿಬಲ್ ಟು ಪಾರ್ಟಿಸಿಪೇಟ್ ಇನ್ ನೀಟ್ ಕೌನ್ಸಿಲಿಂಗ್ ಥ್ರೂ KEA. ಹಾಗಾಗಿ ಅವರ ನಂಬರ್ಸು ಸಹ ಈ ಮಧ್ಯದಲ್ಲಿ ತೂರ್ಕೊಳ್ಳೋ ಎಲ್ಲ ಸಾಧ್ಯತೆಯೂ ಇರುತ್ತೆ. ಸೊ ದಿಸ್ ಇಸ್ 30th ಜುಲೈ ಅಪ್ಡೇಟ್. 31st ಮೋಸ್ಟ್ಲಿ ನೋಟಿಫಿಕೇಷನ್ ರಿಲೀಸ್ ಮಾಡ್ತಾರೆ. ಅದಾದಮೇಲೆ ಟ್ರೈ ಮಾಡಿ ಟು ಎನ್ರೋಲ್ ಯುವರ್ ನೀಟ್ ರೋಲ್ ನಂಬರ್. ಥ್ಯಾಂಕ್ ಯು ಆ್ಯಂಡ್ ಆಲ್ ದ ಬೆಸ್ಟ್ ಫಾರ್ ಯುವರ್ ಕೌನ್ಸಿಲಿಂಗ್.